ಬೇಸಿಕ್ ಕುರ್ತಾ ವಿತ್ ಎಲ್ಬೋ ಸ್ಲೀವ್ಸ್ ಗೆ ಎಷ್ಟು ಬಟ್ಟೆ ಬೇಕಾಗತ್ತಂತ ಇವತ್ತು ನಾನು ವಿಡಿಯೋ ಅಲ್ಲಿ ಹೇಳ್ತೀನಿ. ಸೊ ಯೂಶಲಿ ನಾವು ಲೆಂತ್ ನ ಕ್ಯಾಲ್ಕುಲೇಟ್ ಮಾಡಿ ಬಟ್ಟೆನ ತಗೊಳ್ಬೇಕು. ಸೊ ನಾರ್ಮಲಿ ನಾನು ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಶೋಲ್ಡರ್ಸ್ ಇಂದ ನನ್ ಲೆಂತ್ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಪ್ರಾಕ್ಸಿಮೇಟ್ಲಿ ಬಿಲೋ ನೀ ನನಗೆ ಒಂದು ನಾರ್ಮಲ್ ಕುರ್ತಾ ಬೇಕಂದ್ರೆ 40 to 41 ಇಂಚಸ್ ಬೇಕಾಗುತ್ತೆ. ಸೊ 40 to 41 ಇಂಚಸ್ ಸೆಂಟಿಮೀಟರ್ ಕಡೆ ನೋಡಿ 104 ಸೆಂಟಿಮೀಟರ್ ಇದೆ. 104 to 105 ಸೆಂಟಿಮೀಟರ್ ಇದೆ. ಸೊ 104 ಅಂದ್ರೆ 1 ಮೀಟರ್ 4 ಸೆಂಟಿಮೀಟರ್ ಬರುತ್ತೆ. ಅಲವೆನ್ಸ್ ಎಲ್ಲ ಸೇರಿದ್ರೆ 1 ಮೀಟರ್ 10 ಸೆಂಟಿಮೀಟರ್ ಬೇಕಾಗುತ್ತೆ ಫ್ರಂಟ್ ಪೋರ್ಷನ್ಗೆ. ಸೊ ಅದೇ ತರ ನೀವು ಬ್ಯಾಕ್ ಪೋರ್ಷನ್ಗೆ ಇನ್ನೊಂದು 1 ಮೀಟರ್ 10 ಸೆಂಟಿಮೀಟರ್ ತಗೊಳ್ಬೇಕು. ಸೊ ಅಲ್ಲಿಗೆ ನಿಮ್ಗೆ 2 ಮೀಟರ್ಸ್ 20 ಸೆಂಟಿಮೀಟರ್ಸ್ ಬೇಕಾಗುತ್ತೆ ಬಾಡಿಗೆ ಮಾತ್ರ, ಫ್ರಂಟ್ ಮತ್ತೆ ಬ್ಯಾಕ್ಗೆ. ಆಮೇಲೆ ಸ್ಲೀವ್ಸ್, ಎಲ್ಬೋ ಸ್ಲೀವ್ಸ್ಗೆ ನಾರ್ಮಲಿ ನಮ್ದು ಎಲ್ಬೋ ಸ್ಲೀವ್ಸ್ 10 ಇಂಚಸ್ ವರೆಗೂ ಬೇಕಾಗುತ್ತೆ. ಸೊ 10 ಇಂಚಸ್ ನ ಸೆಂಟಿಮೀಟರ್ ಕಡೆ ನೋಡಿದ್ರೆ 26 ಸೆಂಟಿಮೀಟರ್ ಬರುತ್ತೆ. ಸೊ ಅಲವೆನ್ಸ್ ಎಲ್ಲ ಸೇರಿದ್ರೆ ನಮ್ಗೆ ಅಲ್ಲೇ 30 ಸೆಂಟಿಮೀಟರ್ ಬೇಕಾಗುತ್ತೆ ಸ್ಲೀವ್ಸ್ಗೆ. ಸ್ಲೀವ್ಸ್ ಒಂದು ಫುಲ್ ವಿಡ್ತ್ ಅಲ್ಲಿ ನೀವು 2 ಸ್ಲೀವ್ಸ್ ನಾವು ಅಟ್ಯಾಚ್ ಮಾಡ್ಬೋದು. ಟಾಪ್ಗೆ 2 ಮೀಟರ್ 20 ಸೆಂಟಿಮೀಟರ್ ಮತ್ತೆ ಸ್ಲೀವ್ಸ್ಗೆ 30 ಸೆಂಟಿಮೀಟರ್ ಸೇರಿಸಿದ್ರೆ ನಿಮ್ಗೆ ಆರಾಮಾಗಿ 2.5 ಮೀಟರ್ ಅಲ್ಲಿ ಒಂದು ನಾರ್ಮಲ್ ಕುರ್ತಾ ಈಸಿಯಾಗಿ ಬರುತ್ತೆ. ಇದೇ ತರ ಸ್ವಿಂಗ್ ಟಿಪ್ಸ್ ನಿಮ್ಗೂ ರೆಗ್ಯುಲರ್ ಆಗಿ ಬೇಕು ಅಂದ್ರೆ ನಮ್ಮ ಚಾನೆಲ್ ನ ಫಾಲೋ ಮಾಡಿ.